ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್ಸ್ ಅಂತ ಹೇಳ್ತಾ. ಸೊ ಇವತ್ತು ದೃಶ್ಯಂ ಸಿನಿಮಾದ ಒಂದು ರಿವ್ಯೂ ಅನ್ನು ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ದೃಶ್ಯಂ ಸಿನಿಮಾ ರಿಲೀಸ್ ಆಗಿ ತುಂಬಾ ದಿನಗಳಾಯ್ತು. ಹೇಗೆ ದೃಶ್ಯಂ 1, ದೃಶ್ಯಂ 2 ಸಿನಿಮಾಗಳು ಹೇಗೆ ಒಂದು ಒಳ್ಳೆ ಸಕ್ಸಸ್ ಅನ್ನ ಪಡ್ಕೊಂಡಿತ್ತು, ಅದೇ ನಿಟ್ಟಿನಲ್ಲಿ ದೃಶ್ಯಂ 3 ಕೂಡ ಒಂದು ಒಳ್ಳೆ ಸಕ್ಸಸ್ ಅನ್ನ ಪಡ್ಕೊಂಡಿದೆ. ಸೊ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಅನ್ನ ಮಾಡಿ ಅದಾದ ನಂತರ ಈಗ ಅಮೆಜಾನ್ ಪ್ರೈಮ್ ಅಲ್ಲಿ OTT ಗೆ ರಿಲೀಸ್ ಆಗಿದೆ. ಸೊ ನಾನು ಕೆಲವು ರೀಸನ್ಸ್ ಇಂದ ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡೋಕ್ ಆಗಿರ್ಲಿಲ್ಲ. ಅದೇ ಕಾರಣದಿಂದ ಆ OTT ಅಲ್ಲಿ ಈ ಸಿನಿಮಾನ ನೋಡಿದೀನಿ. ಸೊ ಈ ಸಿನಿಮಾ ನನಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಹೇಗಿತ್ತು ಅನ್ನೋದನ್ನ ನೋಡೋಣ. ಸೊ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಲಿ ಈಗಾಗಲೇ ಸುಮಾರಷ್ಟು ಸಿನಿಮಾಗಳು ಇದೇ ಪ್ಯಾಟರ್ನ್ ಅಲ್ಲಿ ಬಂದು ಹೋಗಿದಾವೆ. ದೃಶ್ಯಂ ಸಿನಿಮಾ ಅವತ್ತಿಗೆ ಅದೊಂದು ಸ್ವಲ್ಪ ಫ್ರೆಶ್ ಫೀಲ್ ಇತ್ತು. ಆ ತರದಾದಂತ ಒಂದು ಸಿನಿಮಾಗಳು ಕಡಿಮೆ ಇದ್ವು ಮಲಯಾಳಂ ಇಂಡಸ್ಟ್ರಿಲಿ ಆಗ್ಲಿ ಅಥವಾ ಬೇರೆ ಇಂಡಸ್ಟ್ರಿಗಳಲ್ಲಿ ಆಗ್ಲಿ. ಅವತ್ತು ಆ ಟೈಮ್ ಪೀರಿಯಡ್ ಗೆ ಅದೊಂದು 2015, 16, 17 ಈ ಟೈಮ್ ಅಲ್ಲಿ ಆ ದೃಶ್ಯಂ ಸಿನಿಮಾ ಅನ್ನುವಂಥದ್ದು ಒಂದು ಫ್ರೆಶ್ ಕಾನ್ಸೆಪ್ಟ್ ಜೊತೆ ಬಂದಂತ ಒಂದು ಸಿನಿಮಾ. ಸೀಟ್ ಎಡ್ಜಿಂಗ್ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ನ ತೋರಿಸ್ಕೊಂಡ್ ಬಂದಿರುವಂತಹ ಒಂದು ಸಿನಿಮಾ. ಸೊ ಅದೇ ನಿಟ್ಟಿನಲ್ಲಿ ದೃಶ್ಯಂ 2 ಕೂಡ ಬಂತು. ಅಷ್ಟೊತ್ತಿಗಾಗ್ಲೇ ದೃಶ್ಯಂ ಸಿನಿಮಾ ಹೇಗಿರುತ್ತೆ ಅನ್ನೋಂಥ ಒಂದು ಐಡಿಯಾ ಬಂದಾಗಿತ್ತು. ಸೊ ಅದೇ ಒಂದು ಐಡಿಯಾನ ಇಟ್ಕೊಂಡು ದೃಶ್ಯಂ 2 ಕೂಡ ಜನ ನೋಡಿದ್ರು, ಅದು ಕೂಡ ಜನಕ್ಕೆ ಇಷ್ಟ ಆಯ್ತು. ಬಟ್ ಈ ಬಾರಿ ದೃಶ್ಯಂ 3 ಬಂದಿದೆ. ಬಟ್ ಇದು ಕೂಡ ಸೇಮ್ ಟೆಂಪ್ಲೇಟ್ ಅಲ್ಲಿನೇ ಹೋಗುತ್ತೆ. ಸೊ ಆಸ್ ಯೂಶುವಲ್ ಹೀರೋ ತನ್ನ ಫ್ಯಾಮಿಲಿನ ಸೇಫ್ ಮಾಡೋದಕ್ಕೋಸ್ಕರ ಏನೇನೆಲ್ಲ ಮಾಡ್ತಾನೆ, ಪ್ರತಿ ಬಾರಿ ನಡೆಯುವಂತ ಒಂದು ಇನ್ವೆಸ್ಟಿಗೇಷನ್ ಗಿಂತ ಅವ್ನು ಯಾವಾಗ್ಲೂ ಅಹೀಡ್ ಆಫ್ ದ ಪೊಲೀಸ್ ಅನ್ನೋ ತರ ಅವ್ನು ನಿಂತು ಅವನ ಫ್ಯಾಮಿಲಿನ ಹೇಗ್ ಸೇಫ್ಟಿಯಲ್ಲಿ ಕಾಪಾಡ್ಕೊಂತಾನೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ ಕೂಡ. ಸೊ ನಾವೀಗಾಗ್ಲೇ ದೃಶ್ಯಂ 1 ಅಲ್ಲಿ ನೋಡಿದೀವಿ. ಅದ್ರಲ್ಲಿ ಒಂದು ಕೊಲೆ ನಡೆದೇ ಹೋಗಿರುತ್ತೆ. ಸೊ ಆ ಕೊಲೆಯಿಂದ ತನ್ನ ಫ್ಯಾಮಿಲಿನ ಕಾಪಾಡೋದಕ್ಕೋಸ್ಕರ ಮೋಹನ್ ಲಾಲ್, ಇದೇನು ಜಾರ್ಜ್ ಕುಟಿ ಅನ್ನುವಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ಹೋರಾಡ್ತಾ ಇರುತ್ತೆ. ಸೊ ಅದಾದ ನಂತರ ದೃಶ್ಯಂ 2 ಅಲ್ಲೂ ಕೂಡ ಅದೇ ಒಂದು ಸ್ಟೋರಿ ಕ್ಯಾರಿ ಆಗುತ್ತೆ. ಈ ದೃಶ್ಯಂ 3 ಅಲ್ಲೂ ಕೂಡ ಅದೇ ಸ್ಟೋರಿನೇ ಕ್ಯಾರಿ ಆಗಿದೆ. ಬಟ್ ಈ ಬಾರಿ ಕೂಡ ಮಲಯಾಳಂ ಸಿನಿಮಾದ ಎಸೆನ್ಸ್ ಈ ಸಿನಿಮಾದಲ್ಲೂ ಕಾಣುತ್ತೆ. ಅದೇ ರೀತಿಯಾದಂತಹ ಒಂದು ಸ್ಟೋರಿ ಸೆಟಪ್ ನಡೀತಾ ಇರುತ್ತೆ, ಫ್ಯಾಮಿಲಿ ಡ್ರಾಮಾ ನಡೀತಾ ಇರುತ್ತೆ. ಅಂಡ್ ಈ ಬಾರಿ ಸಿನಿಮಾದ ಒಂದು ಮೇನ್ ಥಿಂಗ್ ಏನಂತ ಹೇಳಿದ್ರೆ, ಸಿನಿಮಾ ಸ್ಟಾರ್ಟಿಂಗ್ ಅಲ್ಲದೆ ಇನ್ವೆಸ್ಟಿಗೇಷನ್ ಅಲ್ಲಿ ಹಿಡಿಯೋದಿಲ್ಲ. ಜಸ್ಟ್ ನಿಮ್ಗೆ ಕ್ಯಾರೆಕ್ಟರೈಸೇಷನ್ ಗಳಿಂದ ರೌಂಡ್ ಹೊಡೆಯುತ್ತಾ ಇರುತ್ತೆ. ಮಗಳು ಮದ್ವೆ ಮಾಡಬೇಕು ಅಂತ ಹೇಳಿ ಜಾರ್ಜ್ ಕುಟಿ ಇರ್ತಾನೆ. ಸೊ ಆ ಮಗಳ ಮದುವೆಗೆ ಅಡೆತಡೆಗಳು ಉಂಟಾಗ್ತಾ ಇರೋದು, ಅದು ಯಾವ ಕಾರಣದಿಂದ, ಅಂಡ್ ಕೊನೆಗೆ ಆ ಒಂದು ಕೇಸ್ ಮತ್ತೆ ಹೇಗ್ ರೀಓಪನ್ ಆಗುತ್ತೆ, ಅದನ್ನ ಮತ್ತೆ ಜಾರ್ಜ್ ಕುಟಿ ಹೇಗ್ ಸಾಲ್ವ್ ಮಾಡ್ತಾನೆ, ಮತ್ತೆ ಈ ಕೇಸಿಂದ ಮತ್ತೆ ಹೇಗೆ ಪಾರಾಗ್ತಾನೆ ಅನ್ನೋಂಥದ್ದೇ ಈ ಸಿನಿಮಾದ ಒಂದು ಒನ್ ಲೈನ್ ಪ್ಲಾಟ್. ಸೊ ಡೈರೆಕ್ಟರ್ ಜೀತು ಜೋಸೆಫ್ ಅವರ ಒಂದು ಕೆಲಸ ಅಷ್ಟೇ, ಅದೇ ಸೇಮ್ ಟೆಂಪ್ಲೇಟ್ ಅಲ್ಲಿನೇ ಹೋಗಿದೆ. 1, 2 ಹೇಗ್ ನಡೆಯುತ್ತೋ ದೃಶ್ಯಂ 3 ಕೂಡ ಅದೇ ತರನೇ ನಡೆಯುತ್ತೆ. ಇದರಲ್ಲೂ ಕೂಡ ಮತ್ತೆ ಹೈಲೈಟ್ ಆಗುವಂತದ್ದು, ಮತ್ತೆ ಸ್ಟ್ಯಾಂಡ್ ಔಟ್ ಆಗುವಂತದ್ದು ಮೋಹನ್ ಲಾಲ್ ಅವರ ಕ್ಯಾರೆಕ್ಟರ್. ಮೋಹನ್ ಲಾಲ್ ಅವರ ಆಕ್ಟಿಂಗ್ ನಿಮಗೆ ಹೇಗ್ ಅನ್ಸುತ್ತೆ ಅಂತ ಹೇಳಿದ್ರೆ, ನೀವು ಆ ಕ್ಯಾರೆಕ್ಟರ್ ನ ಫಾಲೋ ಮಾಡ್ತಾ ಆ ಕ್ಯಾರೆಕ್ಟರ್ ಅಲ್ಲಿ ಇರುವಂತಹ ಒಂದು ಆತಂಕ ನಿಮ್ಮಲ್ಲಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಅಂಡ್ ಇನ್ನು ಈ ಸಿನಿಮಾದಲ್ಲಿ ನಂಗೆ ಏನ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ 1 ಅವರ್ ಇಂದ 2 ಅವರ್ಸ್ ವರ್ಗು ಆಲ್ಮೋಸ್ಟ್ ಯಾವುದೇ ಇನ್ವೆಸ್ಟಿಗೇಷನ್ ಇರೋದಿಲ್ಲ, ಯಾವುದೇ ಪ್ರಾಪರ್ ಸ್ಟೋರಿ ಅಂತ ಓಪನ್ ಆಗೋದಿಲ್ಲ. ಸೊ ಅದಾದ ನಂತರ 40 ನಿಮಿಷಗಳ ಕಾಲ ಒಂದು ಇನ್ವೆಸ್ಟಿಗೇಷನ್ ಪ್ರೋಗ್ರಾಮ್ ಇದೆ, ಅದು ನಿಮಗೆ ಸ್ವಲ್ಪ ಗ್ರಿಪ್ಪಿಂಗ್ ಆಗಿದೆ. ಆಲ್ಮೋಸ್ಟ್ 1 or 2 ಅವರ್ಸ್ ನಿಮ್ಗೆ ಏನ್ ವೇಟ್ ಮಾಡಿಸಿರುತ್ತೆ ಅದನ್ನ ಆ ಒಂದು 40 ಮಿನಿಟ್ಸ್ ನಿಮಗೆ ಒಂದು ಪೇ ಆಫ್ ಅನ್ನ ಕೊಡುತ್ತೆ. ಸೊ ಇದೇ ಕಾರಣದಿಂದ ಈ ಸಿನಿಮಾನು ಕೂಡ ಒಂದು ಟಿಪಿಕಲ್ ಮಲಯಾಳಂ ಟೆಂಪ್ಲೇಟ್ ಸಿನಿಮಾ ಮೂಲಕನೇ ಸಾಗುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಕ್ಲೆವರ್ ರೇಟಿಂಗ್ ಇದೆ. ಇಲ್ಲಿ ಜೀತು ಜೋಸೆಫ್ ಅವರು ಮತ್ತೆ ಅದೇ ಒಂದು ಕ್ಲೆವರ್ ರೇಟಿಂಗ್ ನ ಮಾಡಿದ್ದಾರೆ. ಅಂಡ್ ಮತ್ತೆ ನೆಕ್ಸ್ಟ್ ಏನಾಗಬಹುದು ಅನ್ನೋಂಥದ್ದು ಕೂಡ ಇದೆ. ಬಟ್ ನಾರ್ಮಲಿ ಇದು ಫ್ರೆಶ್ ಫೀಲ್ ಅನ್ನು ನಿಮಗೆ ಕೊಡೋದಿಲ್ಲ. ಅಂದ್ರೆ ದೃಶ್ಯಂ 1 ಕೊಟ್ಟಷ್ಟು ಫ್ರೆಶ್ ಫೀಲ್ ನಿಮಗೆ ಕೊಡಲ್ಲ. ಯಾಕಂದ್ರೆ ದೃಶ್ಯಂ 1 ಅನ್ನೋದು ನಿಮ್ಗೆ ಒಂದು ಫ್ರೆಶ್ ಫೀಲ್ ಇತ್ತು. ಅಂದ್ರೆ ಏನಾಗ್ಬೋದು ಮುಂದೆ, ಇವ್ರು ಸಿಕ್ಕಾಕೊಳ್ಳುವ ಅನ್ನೋದೊಂದು ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ದೃಶ್ಯಂ 2 ಅಲ್ಲಿ ನಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕೋಗಿತ್ತು, ಜಾರ್ಜ್ ಕುಟಿ ಯಾವುದೇ ಕಾರಣಕ್ಕೂ ಪೊಲೀಸ್ ಅವರಿಗೆ ಸಿಗೋದಿಲ್ಲ. ಸೊ ಇದು ಆಲ್ರೆಡಿ ನಮಗೆ ಗೊತ್ತಿರಬೇಕಾದ್ರೆ ದೃಶ್ಯಂ 3 ಅಲ್ಲೂ ಕೂಡ ಇದೇ ಆಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಮ್ಮ ಆಲ್ರೆಡಿ ಬಂದೋಗಿರುತ್ತೆ. ಸೊ ಇದು ಹೇಗಂತ ಹೇಳಿದ್ರೆ, ಇನ್ನು ದೃಶ್ಯಂ 4 ಬರ್ಲಿ, 5 ಬರ್ಲಿ, 6 ಬರ್ಲಿ, ಯಾವುದೇ ಸೀರೀಸ್ ಅಲ್ಲಾದ್ರಾಗ್ಲಿ ಜಾರ್ಜ್ ಕುಟಿ ಅಂದ್ರೆ ಮೋಹನ್ ಲಾಲ್ ಯಾವುದೇ ಕಾರಣಕ್ಕೂ ಪೊಲೀಸ್ ಅವರಿಗೆ ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂತ ಒಂದು ಕ್ಲಾರಿಟಿ ಆಲ್ರೆಡಿ ಆಡಿಯನ್ಸ್ಗೆ ಇದೆ. ಸೊ ಆ ಒಂದು ರೀಸನ್ ಇಂದ ಈ ಸಿನಿಮಾ ನನಗೆ ಅಷ್ಟೊಂದು ಕನೆಕ್ಟ್ ಆಗಿಲ್ಲ. ಜಸ್ಟ್ ಇದು ಒನ್ ಟೈಮ್ ಅಂತಾನೆ ಹೇಳ್ಬೋದು, ಒನ್ ಟೈಮ್ ವಾಚಬಲ್ ಮೂವಿ ಅಂತಾನೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಕೂಡ ಈ ಸಿನಿಮಾನ ನೋಡ್ಬೇಕಂತ ಹೇಳಿದ್ರೆ ಅಮೆಜಾನ್ ಪ್ರೈಮ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ, ಹೋಗಿ ನೋಡಿ. ಸೊ ನಿಮ್ ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.